ನರೇಂದ್ರ ಮೋದಿ ನಿನ್ನೆ ನಮ್ಮ ಕಬ್ಬನ್ ಪಾರ್ಕ್ ಬಗ್ಗೆ ಮಾತನಾಡಿದ್ದಾರೆ. ಇಲ್ಲಿ ಪ್ರತಿ ಭಾನುವಾರ ನಡೆಯುವ ಕಾರ್ಯಕ್ರಮದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಪ್ರತಿ ವೀಕೆಂಡ್ನಲ್ಲಿ ಏನಾಗುತ್ತೆ, ಯಾವ ಕಾರಣಕ್ಕೆ ಫೇಮಸ್, ಈ ಸ್ಟೋರಿ ನೋಡಿ. ಮೂರನೇ ಬಾರಿ ಪ್ರಧಾನಿಯಾದ ಬಳಿಕ ನರೇಂದ್ರ ಮೋದಿ ನಿನ್ನೆ ಮೊದಲ ಬಾರಿಗೆ ಮನ್ ಕಿ ಬಾತ್ ಕಾರ್ಯಕ್ರಮ ಶುರು ಮಾಡಿದ್ದಾರೆ. ಅಳಿವಿನಂಚಿನಲ್ಲಿರುವ ಸಂಸ್ಕೃತ ಭಾಷೆಯ ಬಗ್ಗೆ ಪ್ರಚಾರ ಮಾಡುತ್ತಿರುವ ಯುವತಿ ಸಮಷ್ಟಿ ಗುಬ್ಬಿ ಹಾಗೂ ಅವರ ತಂಡದ ಬಗ್ಗೆ ಮೋದಿ ಪ್ರೋತ್ಸಾಹದ ಮಾತನಾಡಿದ್ದಾರೆ. ತಿರುಪತಿಯಲ್ಲಿ ಸಂಸ್ಕೃತದಲ್ಲಿ ಯುಜಿ ಪಿಜಿ ಮುಗಿಸಿರುವ ಯುವತಿ ಸಮಷ್ಟಿ ಗುಬ್ಬಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಪ್ರತಿ ಭಾನುವಾರ ಸಂಸ್ಕೃತ ಕಲಿಯಲು ಇಚ್ಛಿಸುವವರಿಗೆ ಉಚಿತವಾಗಿ ಈ ಭಾಷೆ ಕಲಿಸುವ ಕಾರ್ಯ ಶುರು ಮಾಡಿದ್ರು. ಇದಕ್ಕಾಗಿ ಸಮಾನ ಮನಸ್ಕರು ಸೇರಿಕೊಂಡು ಸ್ಥಾಯಿ.in ಎಂಬ ಸಂಸ್ಥೆಯನ್ನ ಆರಂಭಿಸಿದ್ದಾರೆ. ಈ ತಂಡದ ಸಮಾಜಮುಖಿ ಕಾರ್ಯಕ್ಕೆ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ರೀತಿ ಕೆಲಸ ನಡೀತಾ ಇದೆ ಅಂತ ಗುರುತಿಸಿ ಪ್ರೋತ್ಸಾಹಿಸಿ ನಮಗೆ ಪ್ರಚಾರ ಮಾಡಿದಾಗ ಇನ್ನಷ್ಟು ಉತ್ಸಾಹ ಹುಟ್ಕೊಳ್ಳುತ್ತೆ, ಇನ್ನಷ್ಟು ಈ ರೀತಿ ಕೆಲಸ ಮಾಡಬಹುದು ಅಂತ ಒಂದು ಕನಸು ಹುಟ್ಕೊಳ್ಳುತ್ತೆ. ಕಬ್ಬನ್ ಪಾರ್ಕ್ ಅಲ್ಲಿ ಪ್ರತಿ ಭಾನುವಾರ ನಾವು 7:30 ಸುಮಾರು ಒಂದು 45-50 ಜನ ಸೇರ್ತೀವಿ ಸುಮಾರಾಗಿ. ಅಲ್ಲಿ ನಾವು ಸಂಸ್ಕೃತ ಸಂಭಾಷಣೆ ಹೇಗೆ, ದೈನಂದಿನ ದಿನಗಳಲ್ಲಿ ಸಂಸ್ಕೃತ ಹೇಗೆ ಮಾತಾಡಬಹುದು ಅನ್ನೋದನ್ನ ಒಂದು ವಾಕ್ ಮೂಲಕ ಹೇಳ್ಕೊಡ್ತಾ ಬರ್ತೀವಿ. ಮೊದಲನೇದಾಗಿ ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ನಮ್ಮ ಸಂಸ್ಕೃತ ವೀಕೆಂಡ್ ನ ಅವರು ಮನ್ ಕಿ ಬಾತ್ ಅಲ್ಲಿ ಹೇಳಿರೋದು ನಮಗೆ ತುಂಬಾ ಸಂತೋಷ ಕೊಟ್ಟಿದೆ. ಹಾಗೆ ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಇನ್ನೂ ಜಾಸ್ತಿ ಪ್ರೋತ್ಸಾಹ ಕೊಟ್ಟಂಗಾಗಿದೆ. ಸಂಸ್ಕೃತ ಈಗ ಬರೀ ಶಾಲಾ ಕಾಲೇಜುಗಳಲ್ಲಿ ಬರೀ ಓದ್ಲಿಕ್ಕೆ ಮಾತ್ರ ಸೀಮಿತ ಆಗಿರೋದ್ರಿಂದ ಅದನ್ನು ಹೇಗೆ ನಾವು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬಹುದು ಅಂತ ಯೋಚನೆ ಬಂದಾಗ ನಮಗೆ ಬಂದಿದ್ದು ಸಂಸ್ಕೃತ ವೀಕೆಂಡ್. ಸೊ ಇವಾಗ ಅದಕ್ಕೆ ಸಿಗ್ತಿರೋ ಪ್ರತಿಕ್ರಿಯೆ, ಪಾರ್ಟಿಸಿಪೇಷನ್, ಜನ ಬರ್ತಿರೋದನ್ನು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ದೇವ ಭಾಷೆ ಸಂಸ್ಕೃತ ಭಾಷೆಯನ್ನ ಕಲಿಯೋದು ಕಷ್ಟವೇನಲ್ಲ, ಎಲ್ಲರಿಗೂ ಸರಳವಾಗಿ ಅರ್ಥವಾಗುತ್ತೆ, ತಿಳಿದುಕೊಳ್ಳಬೇಕಷ್ಟೇ. ಈ ಕಾರಣಕ್ಕೆ ಮಹಾನಗರದಲ್ಲಿ ಸಂಸ್ಕೃತ ಆಸಕ್ತರಿಗೆ ಈ ವಿಷಯವನ್ನ ಕಲಿಸಲಾಗ್ತಿದೆ. ಪ್ರತಿ ವಾರ ಕಬ್ಬನ್ ಪಾರ್ಕ್ನಲ್ಲಿ ಸಂಸ್ಕೃತ ಕಲಿಯುವವರು ಆಗಮಿಸುತ್ತಾರೆ. ಕನ್ನಡ ಭಾಷೆಯಂತೆ ನಾವೆಲ್ಲರೂ ಸಂಸ್ಕೃತದಲ್ಲಿ ಮಾತನಾಡಬಹುದು. ಕೇವಲ ಮಂತ್ರಗಳಿಗಷ್ಟೇ ಸೀಮಿತವಲ್ಲ. ಪ್ರಧಾನಿ ಮೋದಿ ನನ್ನ ಕಾರ್ಯವನ್ನ ಗುರುತಿಸಿರೋದು ತುಂಬಾ ಖುಷಿ ವಿಚಾರ ಎನ್ನುತ್ತಾರೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಅಚ್ಚಳಿಯದೇ ಇರುವಂತಹ ಸಂಸ್ಕೃತ ಭಾಷೆಯನ್ನ ಕಲಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಆಸಕ್ತಿ ಇದ್ದವರು ಕಬ್ಬನ್ ಪಾರ್ಕ್ಗೆ ಬಂದು ಕಲಿಯಬಹುದು. ಪ್ರತಿದಿನ ಮನೆಯಲ್ಲೂ ಕೂಡ ಈ ಭಾಷೆಯನ್ನ ಬಳಸಬಹುದು. ಸ್ವಯಂ ಪ್ರೇರಿತವಾಗಿ ಭಾಷೆ ಕಲಿಸುತ್ತಿರುವ ಸ್ಥಾಯಿ.in ತಂಡಕ್ಕೆ ನ್ಯೂಸ್ 18 ಕಡೆಯಿಂದ ಅಭಿನಂದನೆಗಳು. ಸಂಸ್ಕೃತ ನಿಜವಾಗ್ಲೂ ಕೂಡ ಕಷ್ಟ ಭಾಷೆ ಏನಲ್ಲ, ಎಲ್ಲರೂ ಕೂಡ ಕಲಿಬಹುದು. ಆ ಭಾಷೆಯನ್ನ ಕಲೀರಿ. ಅದನ್ನ ಆ ಮೂಲಕ ನಿಮ್ಗೇನು ಅಳಿವಿನಂಚಲಿರುವಂತಹ ಈ ಭಾಷೆಯನ್ನ ಉಳಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ. ಇಂಗ್ಲಿಷ್ಗೆ ಪರ್ಯಾಯವಾಗಿ ನೀವು ಸಂಸ್ಕೃತವನ್ನು ಕೂಡ ಬಳಸಬಹುದು ಮತ್ತು ಅದಕ್ಕೆ ಆ ಗೌರವವನ್ನು ಕೂಡ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.